ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮಹಾರಾಷ್ಟ್ರದಲ್ಲಿ ಎಂಎನ್ಎಸ್ ಕಾರ್ಪೊರೇಟರ್ಗಳ ದೌರ್ಜನ್ಯ ಮಿತಿ ಮೀರಿದೆ. ಎಂಎನ್ಎಸ್ ಕಾರ್ಪೊರೇಟರ್ ನಿತಿನ್ ನಿಕ್ಕಂ ಎಂಬಾತ ನಡುಬೀದಿಯಲ್ಲಿ ಖಾಸಗಿ ಗುತ್ತಿಗೆದಾರನಿಗೆ ಮನಬಂದಂತೆ ಥಳಿಸಿದ್ದಾನೆ. ಕಾಮಗಾರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಶುವಿನ ರೀತಿಯಲ್ಲಿ ಹಲ್ಲೆ ನಡೆಸಿದ್ದಾನೆ. 65 ವರ್ಷದ ವೃದ್ಧ ಗುತ್ತಿಗೆದಾರ ಮನವಿ ಮಾಡಿಕೊಂಡ್ರು ಲಕ್ಷ್ಯ ಕೊಡದ ಗೂಂಡಾ ಕಾರ್ಪೊರೇಟರ್ ಮನಸ್ಸೋ ಇಚ್ಛೆ ಕಪಾಳಕ್ಕೆ ಹೊಡೆದಿದ್ದಾನೆ. ಕಾರ್ಪೊರೇಟರ್ ನಡೆಸಿದ ಈ ದೌರ್ಜನ್ಯ ಖಾಸಗಿ ಚಾನೆಲ್ನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. मारू नका म्हणजे काय का मारू नका काम कोणाचं आहे करेल कोण आहे तीन लोकांना पाणी येत नाही आमच्या इथं दूर काढलं पाहिजे पाणी हे करून फक्त करायचं तुम्हाला शिवाय आम्ही लोकांच्या खाऊ का हा शिवाय आम्ही खाऊ लोकांच्या 3 दिवस पाणी येत नाही तर म्हणजे काय हा अरे काय केलं तुम्ही आता पुढे काँग्रेस गेलेलं नाही तर खोटं बोलतोय तो इथं लाव बिल आणखीन किती लावा ते बिल नाही किती ते सांगा मला फक्त काम तुमचं आहे की नाही काम कोणाचं आहे काम कोणाचं आहे बरं काम कोणाचं आहे मारू नका म्हणजे काय का मारू नका काम कोणाचं आहे करेल कोण आहे 3 लोकांना पाणी येत नाही आमच्या इथं दूर काढलं पाहिजे पाणी हे करून फक्त करायचं तुम्हाला ಅವರಿಬ್ರು ವಿದೇಶಿ ಪ್ರೇಮಿಗಳು. ಆದರೆ ಅವರು ಮೆಚ್ಚಿದ್ದು ಮಾತ್ರ ಭಾರತವನ್ನ, ಅದರಲ್ಲೂ ಹಿಂದೂ ಸಂಸ್ಕೃತಿಯನ್ನ. ಕೇವಲ ಹಿಂದೂ ಧರ್ಮಕ್ಕೆ ಮನಸೋತಿದ್ದು ಮಾತ್ರವಲ್ಲ, ಮತಾಂತರಗೊಂಡು ಹಿಂದೂ ಸಂಪ್ರದಾಯದಂತೆ ಸಪ್ತಪದಿ ತುಳಿದಿದ್ದಾರೆ. ಹಾರ ಬದಲಾಯಿಸಿಕೊಂಡು ಮದುವೆ ಮಂಟಪದಲ್ಲಿ ಕುಳಿತಿರೋ ವಧೂವರರನ್ನ ನೋಡಿ. ಈ ಜೋಡಿ ಹಕ್ಕಿ ರಷ್ಯಾ ಮೂಲದ ಅಲೆಕ್ಸಾಂಡರ್ ಹಾಗೂ ಮರಿಯಾ. ಹಿಂದೂ ಧರ್ಮಕ್ಕೆ ಮಾರು ಹೋಗಿ ವೆಂಕಟೇಶ್ ಶರ್ಮಾ ಹಾಗೂ ಯೋಗೇಶ್ವರಿಯಾಗಿ ಬದಲಾಗಿದ್ದಾರೆ. ಈ ಪ್ರೇಮಿಗಳು ಹಿಂದೂ ಧರ್ಮದಂತೆ ಮದುವೆ ಮಾಡಿಕೊಂಡ್ರು. Great celebration for me, for my wife, together Vedic ceremony, and we happy, very happy. And on the future we have plan living in India and very like Indian tradition, Vedic tradition, and India it's Veda land. ಇವತ್ತು ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ಜ್ಯೋತಿಷಿ ಭಾನುಪ್ರಕಾಶ್ ಶರ್ಮಾ ವಿವಾಹದ ವಿಧಿವಿಧಾನ ನೆರವೇರಿಸಿದ್ರು. 2 ಕುಟುಂಬಗಳ ಸದಸ್ಯರು ರಷ್ಯಾದಲ್ಲೇ ಇದ್ದಾರೆ. ಹೀಗಾಗಿ ಸ್ಥಳೀಯರೇ ವಧುವರರ ಪೋಷಕರ ಸ್ಥಾನದಲ್ಲಿ ನಿಂತು ಮದುವೆ ಶಾಸ್ತ್ರ ನೆರವೇರಿಸಿದ್ರು. ಸಪ್ತಪದಿ ತುಳಿಯುವ ಮೂಲಕ ಜೋಡಿ ಹಕ್ಕಿ ಜೊತೆಯಾಗಿ ಬಾಳುವ ವಾಗ್ದಾನ ಮಾಡಿದ್ರು. ಸಪ್ತಪದಿ ಇದು ಸಪ್ತಪದಿ, ಈ 7 ಹೆಜ್ಜೆಗಳ ಸಂಬಂಧ, ನಮಗೇಳು ಜನ್ಮಗಳ ಅನುಬಂಧ. ಇವತ್ತಿನ ಸಹ ಶ್ರೀರಂಗಪಟ್ಟಣದ ಊರಿನ ಎಲ್ಲ ಜನತೆಯ ಸಮ್ಮುಖದಲ್ಲಿ ತಾವು ಬಹಳ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಸಂಸ್ಕಾರ ಭಾರತೀಯ ಪರಂಪರೆಯನ್ನು, ಹಿಂದೂ ಧರ್ಮಗಳನ್ನು ಇಷ್ಟಪಟ್ಟು ಅದರಲ್ಲೂ ಸಹಿತ ಈ ವೈದಿಕ ಪರಂಪರೆಯನ್ನು ಇಷ್ಟಪಟ್ಟು ಶಾಸ್ತ್ರದ ವಿಧಿವಿಧಾನದಂತೆ ವಿವಾಹ ಕರ್ಮವನ್ನು ಪಾಣಿಗ್ರಹಣವನ್ನು ಸ್ವೀಕಾರ ಮಾಡಿದ್ದಾರೆ. ಅವರ ಹೆಸರೇ ಅಲೆಕ್ಸಾಂಡರ್ ಅಂತ ಕರಿತೀವಿ. ಒಟ್ಟಾರೆ ಭಾರತೀಯರು ವಿದೇಶ ಸಂಪ್ರದಾಯಕ್ಕೆ ಮಾರು ಹೋಗ್ತಿದ್ದಾರೆ. ವಿದೇಶಿಯರು ಹಿಂದೂ ಧರ್ಮದ ಸಂಪ್ರದಾಯಕ್ಕೆ ಮಾರು ಹೋಗ್ತಿರೋದು ವಿಶೇಷವೇ ಸರಿ. ಮಂಡ್ಯದಿಂದ ಕ್ಯಾಮರಾಮನ್ ಯೋಗೀಶ್ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಸುವರ್ಣ ನ್ಯೂಸ್. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರತಂಡ ವಿಜಯ ಯಾತ್ರೆ ನಡೆಸ್ತಾ ಇದೆ. ಚಿತ್ರ 50ನೇ ದಿನದತ್ತ ಮುನ್ನುಗ್ತಾ ಇರುವ ಸಂಭ್ರಮದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ವಿಜಯ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ನಟ ದರ್ಶನ್ ವಿಜಯ ಯಾತ್ರೆಗೆ ಚಾಲನೆ ನೀಡಿದರು. ಚಿತ್ರತಂಡದ ಸದಸ್ಯರು ಈ ವಿಜಯ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬೆಂಗಳೂರಿನಿಂದ ತುಮಕೂರಿಗೆ ತೆರಳುವ ತಂಡ ತೆರೆದ ವಾಹನದಲ್ಲಿ ಮೆರವಣಿಗೆಯಲ್ಲಿ ಸಾಗಲಿದೆ. ಇಂದು ಶಿವಮೊಗ್ಗದಲ್ಲೇ ವಾಸ್ತವ್ಯ ಹೂಡಲಿರುವ ಚಿತ್ರತಂಡ ಈ ಮಾರ್ಗದ ಪ್ರಮುಖ ಪಟ್ಟಣಗಳ ಚಿತ್ರಮಂದಿರಗಳಿಗೆ ಭೇಟಿ ನೀಡಲಿದೆ. ಅಭಿಮಾನಿಗಳೊಂದಿಗೆ ಸಂವಾದ ನಡೆಸಲಿದೆ. ಚಿತ್ರ ವೀಕ್ಷಣೆಗೆ ಪ್ರೇಕ್ಷಕರನ್ನ ಸೆಳೆಯಲು ಈಗಾಗಲೇ ಶಾಲಾ ಮಕ್ಕಳಿಗೆ ಟಿಕೆಟ್ ದರದಲ್ಲಿ ಅರ್ಧದಷ್ಟು ರಿಯಾಯಿತಿ ಮತ್ತು ಸ್ವಾತಂತ್ರ್ಯ ಯೋಧರು ಹಾಗೂ ಸೈನಿಕರಿಗೆ ಸಂಪೂರ್ಣ ರಿಯಾಯಿತಿಯನ್ನ ಘೋಷಿಸಿದೆ. ಇದೀಗ ವಿಜಯ ಯಾತ್ರೆ ಮೂಲಕ ರಾಜ್ಯಾದ್ಯಂತ ಪ್ರವಾಸ ನಡೀತಾ ಇದೆ.
ಇದಿಷ್ಟು ಈ ಹೊತ್ತಿನ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.